ಅಣ್ಣಾ ಹೋರಾಟಕ್ಕೆ ರಾಜ್ಯಾದ್ಯಂತ ಬೆಂಬಲ ವ್ಯಕ್ತವಾಗಿದೆ. ಅದರಲ್ಲೂ ಅಣ್ಣಾ ಹೋರಾಟಕ್ಕೆ ಸಾಥ್ ನೀಡಿ ಯುವ ಶಕ್ತಿಯೇ ಬೀದಿಗಿಳಿದಿದೆ. ಈ ಬಗ್ಗೆ ಹುಬ್ಬಳ್ಳಿ ವಿದ್ಯಾರ್ಥಿಗಳ ಜೊತೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇಶಪಾಂಡೆ ನಡೆಸಿರೋ ಚಿಟ್ ಚಾಟ್ ಇಲ್ಲಿದೆ. ಅಣ್ಣಾ ಹಜಾರೆ ಬಂಧನ ಖಂಡಿಸಿ ರಾಜ್ಯಾದ್ಯಂತ ವಿದ್ಯಾರ್ಥಿಗಳು ಬೀದಿಗಿಳಿದು ಅಣ್ಣಾ ಹಜಾರೆ ಅವರ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ಅದೇ ರೀತಿ ಹುಬ್ಬಳ್ಳಿಯಲ್ಲೂ ಕೂಡ ವಿದ್ಯಾರ್ಥಿಗಳು ಬೆಳಿಗ್ಗೆಯಿಂದಲೇ ಬೀದಿಗಿಳಿದು ಅಣ್ಣಾ ಹಜಾರೆ ಅವರ ಹೋರಾಟಕ್ಕೆ ಬೆಂಬಲ ಸೂಚಿಸುವ ಮೂಲಕ ನಾವೆಂದಿಗೂ ನಿಮ್ಮ ಒಂದು ಹೋರಾಟಕ್ಕೆ ಕೂಗು ಇದ್ದೇ ಇದೆ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನ ಮತ್ತು ಅದರ ಜೊತೆಗೆ ಲೋಕಪಾಲ್ ಮಸೂದೆಯನ್ನ ಜಾರಿಗೆ ತರಲೇಬೇಕು ಅನ್ನುವಂತಹ ಒಂದು ಸ್ಪಷ್ಟ ನಿಲುವನ್ನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಬನ್ನಿ, ನಮ್ಮ ಜೊತೆಗೆ ಸಾಕಷ್ಟು ವಿದ್ಯಾರ್ಥಿಗಳಿದ್ದಾರೆ. ಅವರು ಈ ಒಂದು ಲೋಕಪಾಲ್ ಮಸೂದೆ ಬಗ್ಗೆ ಮತ್ತು ಈ ಹೋರಾಟದ ಬಗ್ಗೆ ಏನೆಲ್ಲ ಹಂಚ್ಕೊಳ್ತಾರೆ ಕೇಳೋಣ. ಲೋಕಪಾಲ್ ಮಸೂದೆ ಜಾರಿ ಆಗಬೇಕು, ಅಣ್ಣಾ ಹಜಾರೆ ಅವರ ಬಂಧನ ಆಗಿದೆ. ಸೊ ಇದ್ರ ಬಗ್ಗೆ ಹೋರಾಟ ಮಾಡಿದ್ರಿ, ಏನು ಅನ್ಸುತ್ತೆ ನಿಮಗೆ? 70-80ರ ವಯಸ್ಸದ ನಮ್ಮ ಅಣ್ಣಾ ಹಜಾರೆ ಹೋರಾಟ ಮಾಡುವಾಗ 18-20ರ ವಯಸ್ಸು ನಾವು ಮಾಡಬಾರ್ದ? ನಾವೆಲ್ಲರೂ ಸೇರಿ ಹೋರಾಡೋಣ ಅಣ್ಣಾ ಹಜಾರೆಗೋಸ್ಕರ. ಅಣ್ಣಾ ಹಜಾರೆಗೋಸ್ಕರ ಅಷ್ಟೇ ಅಲ್ಲ, ದೇಶಕ್ಕೋಸ್ಕರ. ಭ್ರಷ್ಟಾಚಾರ ನಮ್ಮ ದೇಶದಲ್ಲಿ ನಿರ್ವಹಣೆ ಆದರೆ ನಾಳೆ ನಮ್ಮ ದೇಶ ಅಮೆರಿಕಾಗಿಂತ ದೊಡ್ಡಾಗತ್ತೆ. ಅದು ನಮ್ಗೆ ಬೇಡವಾ? ಬೋಲೋ ಭಾರತ್ ಮಾತಾ ಕಿ! ನಾವು ಇದು ಮಾಡಕತ್ತೀವ್ರಿ, ನಾವು ಹೋರಾಟ ಮಾಡಿದ್ರೆ ಎಲ್ಲರೂ ಹೆದರ್ತಾರೆ ಸರ್. ನಾವೆಲ್ಲರೂ ಬರ್ಬೇಕು, ಎಲ್ಲ ಯೂತ್ ಮೇನ್ ಸರ್. ಎಲ್ಲ ಕಾಲೇಜ್ ಗೀಲೇಜ್ ಎಲ್ಲ ಬಂದ್ ಮಾಡಿ ಯೂತ್ ಬಂತಂದ್ರೆ ಎಲ್ಲರೂ ಕರಪ್ಷನ್ ತಗೊಳ ಹೆದರ್ತಾರೆ ಸರ್. ಈಗ ನೋಡ್ರಿ ಸರ್, ಟ್ರಾಫಿಕ್ ಪೊಲೀಸ್ ಪೂರಾ ಕರಪ್ಟ್ ಟ್ರಾಫಿಕ್ ಪೊಲೀಸ್. ಮೇನ್ ಕರಪ್ಟ್ ಇದ್ದಿದ್ದ ಟ್ರಾಫಿಕ್ ಪೊಲೀಸ್ ಸರ್. ಅವ್ರಿಗೆಲ್ಲ ಮಾತನ್ನ ಮಾಡ್ಬೇಕು ಸರ್. ಎಲ್ಲ ಯೂತ್ ಬಂದಂದ್ರೆ ಎಲ್ಲರೂ ಹೆದರ್ತಾರೆ ಸರ್. ಬೋಲೋ ಭಾರತ್ ಮಾತಾ ಕಿ! ಈಗಾಗಲೇ ಅಣ್ಣವ್ರು ಹೇಳಿದ್ದಾರೆ, ಇದು 2ನೇ ಸ್ವಾತಂತ್ರ್ಯ ಹೋರಾಟ. ಈ ಹೋರಾಟಕ್ಕಾಗಿ ನಾವು ನಮ್ಮ ಪ್ರಾಣ ಹೋದರೂ ಸರಿ ನಾವು ಗೆದ್ದೇ ಗೆಲ್ತು ಅಂತ ನಮಗೆ ವಿಶ್ವಾಸ ಇದೆ. ಹಾಗೂ ಜನ ಲೋಕಪಾಲ್ ಸಂಪೂರ್ಣವಾಗಿ ಇದರಲ್ಲಿ ಪ್ರಧಾನಿಗೂ ಈ ವ್ಯಾಪ್ತಿಗೆ ತರಬೇಕು. ಹಾಗೂ ಅಣ್ಣಾ ಅವರು ಇಟ್ಟಿರುವಂಥ ಎಲ್ಲ ಬೇಡಿಕೆಗಳನ್ನು ತಕ್ಷಣ ಈಡೇರಿಸಬೇಕು. ಹಾಗೂ ಈ ಭ್ರಷ್ಟ ಅಧಿಕಾರಿಗಳು, ಈ ಭ್ರಷ್ಟ ಸರ್ಕಾರ ಈಗೇನು ಈ ಹೋರಾಟಕ್ಕೆ ದಬಾಯಿಸಲಿಕ್ಕೆ ಅವರು ಎಲ್ಲ ರೀತಿಯ ತಮ್ಮ ಬಲಪ್ರಯೋಗವನ್ನು ಮಾಡ್ತಾ ಇದೆ. ತಕ್ಷಣ ಈ ಒಂದು ಮಸೂದೆಗೆ ಸಂಪೂರ್ಣವಾದ ಮಸೂದೆಗೆ ಸಂಸತ್ನಲ್ಲಿ ಒಪ್ಪಿಗೆ ಕೊಟ್ಟು ಜಾರಿಗೆ ತಕ್ಷಣ ತರಬೇಕಂತ ನಾವು ಕೊಡ್ತೇವೆ. ನಮ್ಗೆ ಏನನ್ಬೇಕಂತ ಗೊತ್ತಾಗಿಲ್ಲ ಸರ್. ಅಂದ್ರೆ ಎಷ್ಟು ಕರಪ್ಷನ್ ಆಗ್ಬಿಟ್ಟೈತಂದ್ರೆ ಎಲ್ಲ ಈಗ ರೊಕ್ಕ ಬಂತಂದ್ ಸರ್. ಎಲ್ಲ ರೊಕ್ಕ ನಮ್ದು ಎಲ್ಲ ಪೆಟ್ರೋಲ್ ಕಮ್ಮಿ ಆಗ್ತೈತಿ, ಡೀಸೆಲ್ ಕಮ್ಮಿ ಆಗ್ತೈತಿ, LPG ಗ್ಯಾಸ್. ಈಗ ನೋಡ್ರಿ ಸರ್, ಮತ್ತೆ ಮೊದಲ ಬರೀ 50 ರೂಪಾಯಿ ಪೆಟ್ರೋಲ್ ಇತ್ತು ಸರ್, ಬರೀ ಒಂದು 2 ವರ್ಷ ಹಿಂದೆ. ಈಗ ಬರೀ 70 ರೂಪಾಯಿ ಲೀಟರ್ ಆಗೈತೆ ಸರ್ ಪೆಟ್ರೋಲ್. ನಮ್ಗೆ ಅಡ್ಡಾಡಕ್ಕೆ ತ್ರಾಸ ಸರ್, ಕಾಲೇಜ್ ಸ್ಟೂಡೆಂಟ್ಸಿಗೆ ತ್ರಾಸ. ಇದು ಅಷ್ಟು ಅನ್ಬೋದು ಸರ್. ಸೊ ಇದಿಷ್ಟು ಹುಬ್ಬಳ್ಳಿ ವಿದ್ಯಾರ್ಥಿಗಳು ಸ್ಪಷ್ಟ ಸಂದೇಶವನ್ನು ರವಾನಿಸಿದ್ದಾರೆ. ಕೇಂದ್ರ ಸರ್ಕಾರ ನಡೆಸಿರುವಂತಹ ಧೋರಣೆ ಇದೆ, ಇದು ಸಂಪೂರ್ಣವಾಗಿ ಹಿಂದಕ್ಕೆ ಪಡಿಬೇಕು. ನಮ್ಮ ಹೋರಾಟ ನಿರಂತರವಾಗಿರ್ತದೆ. ನಾವು ಕೇಂದ್ರ ಸರ್ಕಾರ ಮಣಿಬೇಕು ಅನ್ನುವಂತಹ ಸಂದೇಶವನ್ನು ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಸನ್ನ ದೇಶಪಾಂಡೆ, ಹುಬ್ಬಳ್ಳಿ.